ಅದಾದಮೇಲೆ ಸತೀಶ್ ರಾವ್ ಅವರಿದ್ದಾರೆ. ನನ್ನ ಎಡಭಾಗದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಂತ ಶಶಿಧರ್ ಅವರು, ಉಪಾಧ್ಯಕ್ಷರಾದಂಥ ರಾಮಕೃಷ್ಣಪ್ಪನವರು, ಖಜಾಂಚಿಗಳಾದಂಥ ಡಾಕ್ಟರ್ ಲಕ್ಷ್ಮೀಪತಿ ಬಾಬು ಅವರು, ಅದಾದ ಪಕ್ಕದಲ್ಲಿ ಚಂದ್ರಶೇಖರ್ ಅವರು ನಮ್ಮ ಜಂಟಿ ಕಾರ್ಯದರ್ಶಿ, ಶ್ರೀನಿವಾಸ್ ಜಂಟಿ ಕಾರ್ಯದರ್ಶಿ, ಅದಾದ ನಂತರ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರಾದಂಥ ಹರೀಶ್ ಪದ್ಮನಾಭ್ ಅವರು ಮತ್ತು ನಮಗೆ ಸ್ವಾಗತವನ್ನು ಮಾಡ್ತೇನೆ. ಪತ್ರಿಕಾಗೋಷ್ಠಿ ಆರಂಭಿಸೋದಕ್ಕಿಂತ ಮುಂಚೆ ಭಾರತದ ಪ್ರಧಾನಮಂತ್ರಿಯಾಗಿ 10 ವರ್ಷಗಳ ಕಾಲ ಜವಾಬ್ದಾರಿಯನ್ನು ನಿರ್ವಹಿಸಿದಂಥ ಮತ್ತು ಒಂದು ದೃಷ್ಟಿನಲ್ಲಿ ಆಧುನಿಕ ಭಾರತದ ಪಿತಾಮಹ ಅಂತಲೇ ಹೇಳ್ಬೋದು. ತನ್ನ ಆರ್ಥಿಕ ಉದಾರೀಕರಣ, ಜಾಗತೀಕರಣ ಮತ್ತು ಖಾಸಗೀಕರಣ ನೀತಿಯಿಂದಾಗಿ ಭಾರತದ ಮಧ್ಯಮ ವರ್ಗ ಮತ್ತು ದುಡಿಯುವ ವರ್ಗ ಮತ್ತು ಉದ್ಯಮಗಳಿಗೆ ಒಂದು ಹೊಸ ರೂಪವನ್ನು ಕೊಟ್ಟು ಪ್ರಪಂಚದಲ್ಲೇ ಭಾರತ ಇವತ್ತು ಅತ್ಯಂತ ವೇಗವಾಗಿ ಬೆಳೀತಿರುವ ಆರ್ಥಿಕ ಶಕ್ತಿನಲ್ಲಿ ಒಂದಾಗಿದ್ದರೆ ಅದಕ್ಕೆ ಅಡಿಪಾಯ ಹಾಕಿದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿಧನರಾಗಿ ಅವರ ಅಂತ್ಯಕ್ರಿಯೆ ವಿಧಿವಿಧಾನಗಳು ಈಗ ತಾನೇ ಮುಗಿತಾ ಇದ್ದಾವೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತಾ ಅವರು ಈ ನಾಡಿಗೆ ಮಾಡಿದಂಥ ಸೇವೆಯನ್ನು ಅತ್ಯಂತ ಕೃತಜ್ಞತೆಯಿಂದ ಸ್ಮರಿಸ್ತಾ ಈ ಪತ್ರಿಕಾಗೋಷ್ಠಿಯನ್ನು ನಾವು ಆರಂಭ ಮಾಡ್ತಾ ಇದ್ದೇವೆ. ಮಾರ್ನಿಂಗ್ ಪೀರಿಯಡ್ ಇದ್ದರೂ ಕೂಡ 1ನೇ ತಾರೀಕುವರೆಗೆ ಇದು ಬರೀ ಪತ್ರಿಕಾಗೋಷ್ಠಿ ಆಗಿದ್ದರಿಂದ ಇದನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮಾರ್ನಿಂಗ್ ಪೀರಿಯಡ್ ಆದ ನಂತರ ನಮ್ಮ ಚಿತ್ರಸಂತೆ ಕಾರ್ಯಕ್ರಮ ಬರ್ತದೆ. ಹಾಗಾಗಿ ಅದನ್ನು ಪ್ರಕಟ ಮಾಡಲಿಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ಕರೆದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಬಲಭಾಗದಲ್ಲಿ ಉಪಾಧ್ಯಕ್ಷರಾದಂಥ ಪ್ರಭಾಕರು ಮತ್ತು ಪ್ರೊಫೆಸರ್ ಅಪ್ಪಾಜಯ್ಯ ನಮ್ಮ ಕಾರ್ಯಕಾರಿ ಸಮಿತಿಯ ಕರೆದಿರುವಂಥದ್ದು. ಇದು 22ನೇ ವರ್ಷದ ಚಿತ್ರಸಂತೆ ಕಾರ್ಯಕ್ರಮ. ಚಿತ್ರಸಂತೆ ಪ್ರತಿ ವರ್ಷದ ಮೊದಲನೇ ಭಾನುವಾರ ದಿವಸ ನಡೀತದೆ. ಈ ವರ್ಷ ಮೊದಲನೇ ಭಾನುವಾರ 5ನೇ ತಾರೀಕು ಜನವರಿ ಬಂದಿದೆ. ಹಾಗಾಗಿ 5ನೇ ತಾರೀಕು ಜನವರಿ 2025 ಭಾನುವಾರ ಈ ಚಿತ್ರಸಂತೆ ನಡೀತದೆ. ಚಿತ್ರಸಂತೆ ಬೆಳಿಗ್ಗೆ ಹೆಚ್ಚು ಕಮ್ಮಿ 6 ಗಂಟೆಯಿಂದ ಚಟುವಟಿಕೆ ಪ್ರಾರಂಭ ಆದರೆ ರಾತ್ರಿ 9 ಗಂಟೆವರೆಗೂ ಕೂಡ ಇರ್ತದೆ ಈ ಚಿತ್ರಸಂತೆಯ ಚಟುವಟಿಕೆಗಳು. ಇದನ್ನು ಭಾಳಷ್ಟು ಜನ ನೀವೆಲ್ಲ ವರದಿಗಾರರು ಈಗಾಗಲೇ ನೋಡಿದ್ದೀರಿ. ಈ ಚಿತ್ರಸಂತೆ ಒಂದು ಇದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಈ ರೀತಿಯ ಒಂದು ಕಾರ್ಯಕ್ರಮ ಬಹುತೇಕ ಭಾರತದಲ್ಲಿ ಎಲ್ಲೂ ಕೂಡ ಇಲ್ಲ, ವಿಶ್ವದಲ್ಲೇ ಈ ರೀತಿಯ ಒಂದು ದಿನದ ಮಟ್ಟಿಗೆ ಸಾವಿರಾರು ಕಲಾವಿದರು ಒಂದೇ ಕಡೆ ಭಾಗವಹಿಸುವಂಥದ್ದು ಮತ್ತು ಲಕ್ಷಾಂತರ ಜನ ಅದನ್ನು ಬಂದು ವೀಕ್ಷಣೆ ಮಾಡಿ ಕಲಾಕೃತಿಗಳನ್ನು ಕೊಳ್ಳುವಂಥ ಪ್ರಕ್ರಿಯೆಗಳು ವಿಶ್ವದಲ್ಲೇ ಬಹುತೇಕ ಎಲ್ಲೂ ಇಲ್ಲ ಅನ್ನೋದು ಭಾಳಷ್ಟು ಜನ ಮಾಧ್ಯಮದ ಸ್ನೇಹಿತರು, ಬೇರೆ ಬೇರೆ ದೇಶದಲ್ಲಿ ಚಿತ್ರಕಲೆಯ ಬಗ್ಗೆ ಮಾಹಿತಿ ಇರುವಂಥವ್ರು ಹೇಳುವಂಥ ವಿಷಯ. ಕಾರ್ಯಕ್ರಮವಾಗಿ ಕರ್ನಾಟಕದಲ್ಲೇ ಅಷ್ಟೇ ಅಲ್ಲ, ಇಡೀ ಭಾರತದಲ್ಲೇ ಈ ರೀತಿಯ ಒಂದು ವಿಶಿಷ್ಟವಾದ ಕಾರ್ಯಕ್ರಮದ ರೂಪದಲ್ಲಿ ಇದು ನಡ್ಕೊಂಡು ಬರ್ತಾ ಇದೆ. ಅದಕ್ಕೆ ಕಾರಣ ಒಂದು ಚಿತ್ರಕಲಾವಿದರು ಭಾಗವಹಿಸುವಂಥ ಸಂಖ್ಯೆ ಮತ್ತು ಅವರು ತೋರಿಸ್ತಾ ಇರುವಂಥ ಆಸಕ್ತಿ ಮತ್ತು ಸಾರ್ವಜನಿಕರು ಕೊಡ್ತಾ ಇರುವಂಥ ಪ್ರೋತ್ಸಾಹ, ಸರ್ಕಾರ ಕೊಡ್ತಾ ಇರುವಂಥ ನೆರವು, ಇವೆಲ್ಲವೂ ಕೂಡ ಸೇರಿದ್ರಿಂದ ಇದನ್ನು ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಕಳೆದ ಹಿಂದೆನೂ ಕೆಲವು ಸರ್ತಿ ಮಾಡಿದ್ವಿ. ಈ ಸಾರಿ ಈ ಚಿತ್ರಸಂತೆಯನ್ನು ನಾವು ಹೆಣ್ಣು ಮಗುವಿಗೆ, ಗರ್ಲ್ ಚೈಲ್ಡಿಗೆ ಅರ್ಪಿಸಿದ್ದೇವೆ. ಇದನ್ನು ಅದಕ್ಕೆ ಮುಖ್ಯವಾಗಿರುವಂಥ ಕಾರಣ ಅಂದರೆ ಇತ್ತೀಚಿನ ದಿನಗಳಲ್ಲಿ ಭಾಳ ಹೆಚ್ಚು ಸುದ್ದಿನಲ್ಲಿರೋದು ಅಂದರೆ ಗರ್ಲ್ ಚೈಲ್ಡ್, ಹೆಣ್ಣು ಮಕ್ಕಳು. ಅವರಿಗೆ ಅವ್ರ ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯಗಳು, ಅವ್ರ ಮೇಲೆ ಆಗ್ತಾ ಇರುವಂಥ ಅತ್ಯಾಚಾರಗಳು, ಅವರಿಗೆ ಶಾಲೆಗಳಿಗೆ ಹೋಗಲಿಕ್ಕೆ ನಿರಾಕರಿಸ್ತಾ ಇರುವಂಥ ಸಂದರ್ಭಗಳು ಮತ್ತು ಪ್ರತಿಯೊಂದು ಹಂತದಲ್ಲೂ ಕೂಡ ಹೆಣ್ಣು ಮಗು ಶೋಷಣೆಗೊಳಗಾಗ್ತಾ ಇರುವಂಥ ಸಂದರ್ಭ ಮತ್ತು ಜನಸಂಖ್ಯೆ ಅನುಪಾತ ಭಾರತದಲ್ಲಿ ವಿಶೇಷವಾಗಿ ಹೆಣ್ಣು ಮತ್ತು ಗಂಡಿನ ನಡುವಿನ ಅನುಪಾತ ವರ್ಷದಿಂದ ವರ್ಷಕ್ಕೆ ಇಳಿತಾ ಬರ್ತಾ ಇದೆ. 1,000 ಗಂಡು ಮಕ್ಕಳಿಗೆ 1,000 ಹೆಣ್ಣು ಮಕ್ಕಳು ಇರಬೇಕಾಗಿದ್ದು ಈಗ ಬಹುತೇಕ ರಾಜ್ಯಗಳಲ್ಲಿ ಕೆಲವು ಕಡೆ 800ಕ್ಕಿಂತ ಕೆಳಗೆ ಬಂದಿದೆ. ಕೆಲವು ಕಡೆ ನಮ್ಮ ರಾಜ್ಯದಲ್ಲಿ 890ರಿಂದ 900 ಮಧ್ಯೆ ಇದೆ. ಇದೊಂದು ಆಘಾತಕಾರಿಯಾಗಿರ್ತಕ್ಕಂಥ ವಿಚಾರ. ಹೆಣ್ಣು ಭ್ರೂಣ ಹತ್ಯೆಯ ಒಂದು ದೊಡ್ಡದಾಗಿರ್ತಕ್ಕಂಥ ಪಿಡುಗು ಕಾಣ್ತಾ ಇದೆ. ಇದನ್ನು ನೀವು ಮಾಧ್ಯಮದಲ್ಲಿ ನೋಡಿದ್ದೀರಿ, ವರದಿ ಮಾಡಿದ್ದೀರಿ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಆಗಿರುವಂಥ ಪ್ರಕರಣಗಳು, ಅನೇಕ ಜಿಲ್ಲೆಗಳಲ್ಲಿ ಆಗಿರುವಂಥ ಪ್ರಕರಣಗಳು, ಇದನ್ನು ಗಮನದಲ್ಲಿಟ್ಟುಕೊಂಡು ಆ ವಿಚಾರದ ಒಂದು ಅವೇರ್ನೆಸ್ ಬರಬೇಕು. ಭಾರತದ ಸಂವಿಧಾನದ ಪ್ರಕಾರ ಹೆಣ್ಣು ಗಂಡು ಇಬ್ಬರಿಗೂ ಸಮಾನವಾದಂಥ ಹಕ್ಕುಗಳು ಇದ್ದಾವೆ, ಜವಾಬ್ದಾರಿಗಳು ಇದ್ದಾವೆ, ಕರ್ತವ್ಯಗಳು ಕೂಡ ಇದ್ದಾವೆ.
ಹಾಗಾಗಿ ಯಾವುದೇ ರೀತಿಯ ತಾರತಮ್ಯ ಮಾಡುವಂಥದ್ದು ಕಾನೂನಿನ ದೃಷ್ಟಿನಲ್ಲಿ ಅಪರಾಧ ಅನ್ನೋದು ಇರೋ ಕಾರಣಕ್ಕೋಸ್ಕರ ಆ ರೀತಿಯ ಒಂದು ಅವೇರ್ನೆಸ್ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಈ ಸರ್ತಿ ಈ ಚಿತ್ರಸಂತೆಯನ್ನು ಹೆಣ್ಣು ಮಗುವಿಗೆ ಸಮರ್ಪಣೆ ಮಾಡಿದ್ದೇವೆ. ಇದು ಈ ಬಾರಿಯ ಚಿತ್ರಸಂತೆಯ ಒಂದು ವಿಶೇಷ. ಈ ಚಿತ್ರಸಂತೆ ಕಾರ್ಯಕ್ರಮದಲ್ಲಿ 2 ಕಾರ್ಯಕ್ರಮಗಳು ನಮ್ಮಲ್ಲಿರ್ತವೆ. ಸಾಮಾನ್ಯ ಒಂದು ಹಿಂದಿನ ದಿವಸ ಅಂದರೆ 4ನೇ ತಾರೀಕು ಜನವರಿ ಶನಿವಾರ ಬೆಳಗ್ಗೆ 11 ಚಿತ್ರಕಲಾ ಸಮ್ಮಾನ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಕೊಡುವಂಥ ಪರಿಪಾಠವನ್ನು ನಾವು ಭಾಳ ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದ್ದೇವೆ. ಈ ಸರ್ತಿನೂ ಕೂಡ ಅದು ಮುಂದುವರಿತದೆ. ಇದುವರೆಗೆ ಅದರಲ್ಲಿ ನಾವು 4 ಪ್ರಶಸ್ತಿಗಳನ್ನ ಕೊಡ್ತಾ ಇದ್ವಿ. ಆದರೆ ಈ ಸರ್ತಿ ಒಂದು ಹೊಸ ಪ್ರಶಸ್ತಿಯನ್ನು ದಿವಂಗತ ಶ್ರೀಮತಿ KS ನಾಗರತ್ನಮ್ಮವರ ಹೆಸರಿನಲ್ಲಿ ನಾವು ಸೇರಿಸಿದ್ದೇವೆ. KS ನಾಗರತ್ನಮ್ಮನವರು ಚಿತ್ರಕಲಾ ಪರಿಷತ್ತಿನ ಅಧ್ಯಕ್ಷರಾಗಿ 20 ವರ್ಷಗಳಿಗಿಂತ ಹೆಚ್ಚು ಕಾಲ ಇಲ್ಲಿ ಕೆಲಸ ಮಾಡಿದ್ದಾರೆ. ಮತ್ತು ಚಿತ್ರಕಲಾ ಪರಿಷತ್ತಿನ ಈ ಒಂದು ವ್ಯವಸ್ಥೆ ಇಲ್ಲಿ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಅವರು ಕೂಡ ಮಟ್ಟಿಗೆ ಕಾರಣರಾಗಿದ್ದಾರೆ. ಇಲ್ಲಿ ಭೂಮಿ ಕೊಡಿಸುವಂಥದ್ರಲ್ಲಿ, ದೇವರಾಜ ಅರಸರಿಂದ ಈ ಕಟ್ಟಡ ಕಟ್ಟಲಿಕ್ಕೆ ಅನುದಾನ ಪಡೆಯುವಂಥದ್ರಲ್ಲಿ, ಮತ್ತು ಆರಂಭದ ದಿನಗಳಲ್ಲಿ ಪ್ರೊಫೆಸರ್ MS ನಂಜುಂಡರಾವ್ ಒಟ್ಟಿಗೆ ಸೇರಿ ಇದಕ್ಕೊಂದು ರೂಪವನ್ನು ಕೊಡುವಂಥದ್ರಲ್ಲಿ ಅವರು ಕೂಡ ಸಾಕಷ್ಟು ಪರಿಶ್ರಮ ಮಾಡಿದ್ದಾರೆ. ಹಾಗಾಗಿ 5 ಪ್ರಶಸ್ತಿಗಳನ್ನು ಈ ಸರ್ತಿ ನಾವು 4ನೇ ತಾರೀಕು ಬೆಳಗ್ಗೆ 11 ಕೊಡ್ತಾ ಇದ್ದೇವೆ. KS ನಾಗರತ್ನಮ್ಮ ಹೆಸರಲ್ಲಿ ಇರ್ತಕ್ಕಂಥದ್ದು ಒಂದು ವಸ್ತು. ಇದರಲ್ಲಿ ಈ ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ರಾಜ್ಯದ ಕಾನೂನು, ಸಂಸದೀಯ ವ್ಯವಹಾರ ಮತ್ತು ಪ್ರವಾಸೋದ್ಯಮ ಸಚಿವರಾಗಿರುವಂಥ HK ಪಾಟೀಲ್ರು. ಅದಕ್ಕೆ ಯಾವುದೇ ಎಕ್ಸ್ಟ್ರಾ ಚಾರ್ಜನ್ನು ನಾವು ವಿಧಿಸೋದಿಲ್ಲ. ಅವರು ಅಷ್ಟೂ ಜನ ಭಾಗವಹಿಸ್ಬೋದು. ಆಮೇಲೆ ಯಾವುದೇ ಅದಕ್ಕೆ ಪ್ರತ್ಯೇಕ ಶುಲ್ಕವನ್ನು ಕೊಡಬೇಕಾಗಿಲ್ಲ. ಅದರಲ್ಲಿ ಆನ್ಲೈನಲ್ಲಿ ಅವರು ಭಾಗವಹಿಸೋಂಥವರಿಗೆ ಆನ್ಲೈನಲ್ಲೇ ಕೊಡಲಿಕ್ಕೆ ಬೇಕಾಗಿರ್ತಕ್ಕಂಥ ಅವಕಾಶವನ್ನು ಕೂಡ ಈ ಸರ್ತಿ ಫಸ್ಟ್ ಟೈಮ್ ನಾವು ಮಾಡಿಕೊಟ್ಟಿದ್ದೇವೆ. ಆನ್ಲೈನಲ್ಲೇ ಭಾಗವಹಿಸ್ಬೋದು, 1 ತಿಂಗಳುಗಳ ಕಾಲ ಭಾಗವಹಿಸ್ಬೋದು, ಮತ್ತು ಅದರಲ್ಲೇ ಮಾರಾಟ ಮಾಡಲಿಕ್ಕೆ ಮತ್ತೊಂದು ಮಾಡಲಿಕ್ಕೆ ಎಲ್ಲವೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅದು ಫಿಸಿಕಲ್ ಚಿತ್ರಸಂತೆ ಇರ್ಬೋದು ಅಥವಾ ಆನ್ಲೈನ್ ಚಿತ್ರಸಂತೆ ಇರ್ಬೋದು. ಇವೆರಡರಲ್ಲೂ ಕೂಡ ಯಾವುದೇ ಕಲಾಕೃತಿ ಯಾರೇ ಮಾರಾಟ ಮಾಡಿದರೂ ಕೂಡ ಚಿತ್ರಕಲಾ ಪರಿಷತ್ತು ಅದಕ್ಕೆ ಯಾವುದೇ ಕಮಿಷನನ್ನು ತೆಗೆದುಕೊಳ್ಳೋದಿಲ್ಲ. ಅದು ಆರ್ಟಿಸ್ಟು ಮತ್ತು ಆರ್ಟ್ ಲವರ್ಗಳು ಬೈಯರ್ ಮಧ್ಯೆ, ಸೆಲ್ಲರು ಮತ್ತು ಬೈಯರ್ ಮಧ್ಯೆ ಇರ್ತದೆ ಹೊರತಾಗಿ ಅದು ಎಷ್ಟು ವ್ಯಾಲ್ಯೂ ಖರ್ಚಾಯಿತು, ಏನಾಯಿತು, ಅದಕ್ಕೆ ಏನು ಬಂತು ಅದ್ರ ಬಗ್ಗೆ ನಾವು ಹೆಚ್ಚು ಇದು ಆಸಕ್ತಿ ವಹಿಸಿಲ್ಲ ಅಥವಾ ಯಾವುದೇ ನಾವು ಕಮಿಷನ್ನ ಕಲೆಕ್ಟ್ ಮಾಡ್ತಾ ಇಲ್ಲ. ಬಹುತೇಕ ಭಾರತ ದೇಶದಲ್ಲಿ ಎಲ್ಲಿ ಹೋದರೂ ಕೂಡ ಯಾವುದೇ ಗ್ಯಾಲರಿನಲ್ಲಿ ಎಕ್ಸಿಬಿಟ್ ಆಗ್ತಕ್ಕಂಥ ಆರ್ಟ್ ವರ್ಕ್ಗಳು ಸೇಲ್ ಆದರೆ ಅದು ಕಮಿಷನ್ ಪಡೆಯುವಂಥದ್ದು ಒಂದು ಪದ್ಧತಿ ಇಡೀ ಪ್ರಪಂಚದಲ್ಲೆಲ್ಲ ಇದೆ. ಬಹುತೇಕ ಚಿತ್ರಕಲಾ ಪರಿಷತ್ತು ಒಂದೇ ಎಕ್ಸೆಪ್ಷನ್ ಅದಕ್ಕೆ. ನಮ್ಮ ಗ್ಯಾಲರಿಗಳಲ್ಲಿ ಎಕ್ಸಿಬಿಷನ್ ಮಾಡಲಿ ಯಾರು ಬೇಕಾದರೂ, ಈ ಗ್ಯಾಲರಿನೂ ಸೇರಿದಾಗೆ ಅಥವಾ ಯಾವುದರಲ್ಲೇ ಮಾಡಲಿ, ಯಾವುದರಲ್ಲೂ ಕೂಡ ಯಾವುದೇ ಕಮಿಷನ್ ನಾವು ತೆಗೆದುಕೊಳ್ಳೋಂಥ ಪದ್ಧತಿ ಮೊದಲಿಂದಲೂ ಇಲ್ಲ, ಈಗಲೂ ಇಲ್ಲ, ಮತ್ತು ಮುಂದೇನೂ ಕೂಡ ಅದು ಇರೋದಿಲ್ಲ. ನಮ್ಮ ಆರ್ಟ್ ಮಾಡಿ ನಮ್ಮ ಸೆಕ್ಷನ್ ಏನಿದೆ ಸೇಲ್ಸ್ ಸೆಕ್ಷನು, ಅಲ್ಲಿಗೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥದ್ದು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಇದರಲ್ಲಿ ಅವರಿಗೆ ಈ ಪ್ರಶಸ್ತಿಗಳನ್ನು ಕೊಡಬೇಕು ಅನ್ನೋದು ಒಂದು ತೀರ್ಮಾನ ಆಗಿರೋ ಕಾರಣಕ್ಕೆ ಅದರಲ್ಲಿ ಬಹುತೇಕ ಅತ್ಯಂತ ಹಿರಿಯ ಸದಸ್ಯರು, ಭಾಳ ವರ್ಷದಿಂದ ಇಲ್ಲಿ ಉಪಾಧ್ಯಕ್ಷರ ಕೆಲಸ ಮಾಡ್ತಿರುವಂಥ ರಾಮಕೃಷ್ಣಪ್ಪನವರಿಗೆ ನಾಗರತ್ನಮ್ಮ ಹೆಸರಿನ ಪ್ರಶಸ್ತಿ ಹೋಗಿದೆ. ವೈ ಸುಬ್ರಹ್ಮಣ್ಯರಾಜು ಹೆಸರಿನ ಪ್ರಶಸ್ತಿ GL ಭಟ್ಟನವರಿಗೆ ಹೋಗಿದೆ. ಅದರ ವಿವರಗಳನ್ನೆಲ್ಲ ನಾವು ಆ ಸಂದರ್ಭದಲ್ಲಿ ಪ್ರಶಸ್ತಿ ವಿತರಣೆ ಮಾಡುವಂಥ ಸಂದರ್ಭದಲ್ಲಿ ಕೊಡ್ತೇವೆ. HK ಕೇಜ್ರಿವಾಲ್ ಕೂಡ ನಮಗೆ ಸಾಕಷ್ಟು ಕಲಾಕೃತಿಗಳನ್ನ ಡೊನೇಟ್ ಮಾಡುವಂಥವ್ರು, ನಮ್ಮ ಟ್ರಸ್ಟ್ನಲ್ಲಿ ಬದುಕಿರೋರಿಗೂ ಕೂಡ ಇದ್ದಂಥವ್ರು. ಅವರ ಆ ಪ್ರಶಸ್ತಿಯನ್ನು ಸೂರ್ಯಪ್ರಕಾಶ್ ಗೌಡ ಅಂತೇಳಿ ಡಿಸೈನಿಂಗ್ ಕ್ಷೇತ್ರದಲ್ಲಿ ದೊಡ್ಡದಾಗಿರ್ತಕ್ಕಂಥ ಕೆಲಸ ಮಾಡಿರೋವಂಥವ್ರು, ಸಾಧನೆ ಮಾಡಿರುವಂಥ ಅವ್ರದ್ದೇ ಆದಂಥ ಸಂಸ್ಥೆಯನ್ನು ಕಟ್ಕೊಂಡಿರೋವಂಥವ್ರು. ಭಾಳಷ್ಟು ಕರ್ನಾಟಕ ಸರ್ಕಾರದ ಡಿಸೈನ್ ವರ್ಕ್ಸ್ ಏನಿದೆ, ಸಂಗೊಳ್ಳಿ ರಾಯಣ್ಣಂದಿರ್ಬೋದು, ಕಿತ್ತೂರು ಚೆನ್ನಮ್ಮಂದಿರ್ಬೋದು, ಮತ್ತಿತರ ಭಾಳಷ್ಟು ಆ ಡಿಸೈನಿಂಗ್ ಆಸ್ಪೆಕ್ಟ್ಗಳನ್ನ ಸರ್ಕಾರ ಅವ್ರ ಕಡೆ ಮಾಡಿಸ್ತಾ ಇದೆ. ಭಾಳ ಸೀನಿಯರ್ ಇರ್ತಕ್ಕಂಥವ್ರು ಅವರು, ಸೂರ್ಯಪ್ರಕಾಶ್ ಗೌಡ ಅಂತ ಅವರಿಗೆ. ಆರ್ಯಮೂರ್ತಿ ಪ್ರಶಸ್ತಿಯನ್ನು ನಿರ್ಮಲ ಕುಮಾರಿ ಅಂತೇಳಿ ಚಿತ್ರಕಲಾ ಕ್ಷೇತ್ರದಲ್ಲಿ ಹಿರಿಯರಾಗಿರ್ತಕ್ಕಂಥ ಇವರಿಗೆ ಇದನ್ನು ಕೊಡ್ತಾ ಇದ್ದೀವಿ. ಇದು 4ನೇ ತಾರೀಕಿನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಇದಿಷ್ಟು ವಿವರಗಳು. ಆ ಕಲಾವಿದರ ಬಗ್ಗೆ ಮಾಹಿತಿ ಏನಾದರೂ ಬೇಕಾದ್ರೆ ಮತ್ತೆ ಕೊಡುವಂಥ ಪ್ರಶಸ್ತಿಯನ್ನು ನಾವು ಮಾಡ್ತಾಯಿದ್ವಿ. ಎಲ್ಲ ಪ್ರಶಸ್ತಿಗಳಿಗೂ ಕೂಡ 50,000 ರೂಪಾಯಿ ನಗದಿರ್ತದೆ ಮತ್ತು ಒಂದು ಪ್ರಶಸ್ತಿ ಫಲಕವನ್ನು ಕೊಡುವಂಥ ಪರಿಪಾಠ ಇದೆ. ಅದನ್ನು ಈ ವರ್ಷವನ್ನು ಕೂಡ ಮಾಡ್ತಾಯಿದ್ದೀವಿ. ಇನ್ನು ಚಿತ್ರಸಂತೆಗೆ ಸಂಬಂಧಪಟ್ಟ ಹಾಗೆ ಕೆಲವು ವಿವರಗಳನ್ನ ನಾನು ಕೊಡಬೇಕು. ಪ್ರತಿ ವರ್ಷದಂತೆ 5ನೇ ತಾರೀಕು ಭಾನುವಾರ ಬೆಳಿಗ್ಗೆ 10:30 ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದನ್ನ ಉದ್ಘಾಟನೆ ಮಾಡ್ತಾರೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಗ್ಯಾಲರಿಗಳಲ್ಲಿ ನಡೆಯುವಂಥ ಕಲಾ ಪ್ರದರ್ಶನದ ಉದ್ಘಾಟನೆಯನ್ನು ಉಪಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ DK ಶಿವಕುಮಾರ್ ಅವರು
ಮಾಡ್ತಾರೆ ಅದನ್ನು. ಈ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವರು, ನಮಗೆ ಸಂಬಂಧಪಟ್ಟಂಥ ಸಚಿವರು MC ಸುಧಾಕರ್, ಈ ಭಾಗದ ಲೋಕಸಭಾ ಸದಸ್ಯರಾಗಿರುವಂಥ PC ಮೋಹನ್ ಅವರು, ಮತ್ತು ನಮ್ಮ ಕಾಲೇಜ್ ಇರುವಂಥ ಯಶವಂತಪುರ ಶ್ರೀನಿವಾಸಪುರದ ಭಾಗದ ಶಾಸಕರಾಗಿರುವಂಥ ST ಸೋಮಶೇಖರ್ ಅವರು ಶಾಸಕರು, ಮತ್ತು ಈ ಭಾಗದ ಸದಸ್ಯರಾಗಿರ್ತಕ್ಕಂಥ MLA ಆಗಿರ್ತಕ್ಕಂಥ ರಿಜ್ವಾನ್ ಅರ್ಷದ್ ಅವರು ಇದರಲ್ಲಿ ಭಾಗವಹಿಸ್ತಾರೆ. ಅವರು ಶಾಸಕರಾಗಿ ಅವರುಗಳು ಇದರಲ್ಲಿ ಭಾಗವಹಿಸ್ತಾರೆ. ಈ ಬಾರಿಯ ಚಿತ್ರಸಂತೆಯ ಸಂದರ್ಭದಲ್ಲಿ ಕೆಲವು ವಿವರಗಳನ್ನ ಯಾರ್ಯಾರು ಭಾಗವಹಿಸ್ತಾ ಇದ್ದಾರೆ ಏನು ಅನ್ನೋ ವಿಚಾರದಲ್ಲಿ ಕೆಲವನ್ನು ಹೇಳಬೇಕು ನಾನು ನಿಮಗೆ. ಇದರಲ್ಲಿ ಸುಮಾರು 3177 ಅರ್ಜಿಗಳು ನಮಗೆ ಬಂದಿದ್ದು, ಆ ವಿವರವನ್ನು ನಿಮಗೆ ಕೊಟ್ಟಿದೆ. 22 ರಾಜ್ಯಗಳಿಂದ ಅರ್ಜಿಗಳು ಬಂದಿದ್ದಾವೆ ಈ ಸರ್ತಿ. ಇದರಲ್ಲಿ ಚಿತ್ರಸಂತೆಯಲ್ಲಿ ಭಾಗವಹಿಸಬೇಕಂತ ವರ್ಷಕ್ಕಿಂತ ವರ್ಷಕ್ಕೆ ಭಾಗವಹಿಸುವಂಥ ರಾಜ್ಯಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಈ ಸರ್ತಿ 22 ರಾಜ್ಯಗಳು ಭಾಗವಹಿಸ್ತಾ ಇದ್ದಾವೆ. 3177 ಅರ್ಜಿಗಳು ಬಂದಿದ್ದಾವೆ. ಇದರಲ್ಲಿ ಹೋದ ಸರ್ತಿಗೆ ಈ ಸರ್ತಿಗೆ ಸ್ವಲ್ಪ ವ್ಯತ್ಯಾಸ ಇದೆ. ಹೋದ ಸರ್ತಿ ಶೇಷಾದ್ರಿಪುರಂ ಮೈನ್ ರೋಡು ಫ್ಲೈಓವರ್ ಏನಿದೆ ಅದರ ಕೆಳಗೇನೂ ಕೂಡ ಕೆಲವರಿಗೆ ಅಕಾಮಡೇಟ್ ಮಾಡಿದ್ವಿ. ಇನ್ನು ಕೆಲವು ರಸ್ತೆಗಳಲ್ಲಿ ಗಾಂಧಿ ಭವನದ ಕೊನೆ ತನಕ ಮಿನಿಸ್ಟ್ರ್ ಕ್ವಾರ್ಟರ್ಸ್ವರೆಗೂ ಮಾಡಿದ್ವಿ. ಕ್ರೆಸೆಂಟ್ ರಸ್ತೆಯಲ್ಲಿ ಉದ್ದಕ್ಕೂ ಮಾಡಿದ್ವಿ. ಆದರೆ ಈ ಸರ್ತಿ ಕೆಲವು ನಿರ್ಬಂಧಗಳು ಪೊಲೀಸ್ ಇಲಾಖೆ ನಮಗೆ ವಿಧಿಸಿದೆ. ಯಾಕೆಂದರೆ ಕೆಲವು ಫ್ರೀ ಮೂವ್ಮೆಂಟ್ ಆಫ್ ವೆಹಿಕಲ್ಲು, ಆ್ಯಂಬುಲೆನ್ಸು ಇದೆಲ್ಲ ಆಗೋ ದೃಷ್ಟಿಯಿಂದ ಶೇಷಾದ್ರಿಪುರಂ ಫ್ಲೈಓವರ್ ಕೆಳಗೆ ಈ ಸರ್ತಿ ನಾವು ಮಾಡ್ತಾಯಿಲ್ಲ. ಹಾಗಾಗಿ ಈ ಸರ್ತಿ ಹೋದ ಸರ್ತಿಗಿಂತ ಈ ಸರ್ತಿ ಸ್ವಲ್ಪ ಕಡಿಮೆ ಜನಕ್ಕೆ ಅಕಾಮಡೇಟ್ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಈ ಸರ್ತಿ 1420 ಜನರಿಗೆ ಮಾತ್ರ ಅಕಾಮಡೇಟ್ ಮಾಡಲಿಕ್ಕೆ ಸಾಧ್ಯ ಆಗಿದೆ 3177ರಲ್ಲಿ. ಇದರಲ್ಲಿ ಸೀನಿಯರ್ ಸಿಟಿಸನ್ಸು 189 ಜನ, ಸ್ಪೆಷಲಿ ಏಬಲ್ಡ್ ಆರ್ಟಿಸ್ಟು 152 ಜನ. 80%. ಸ್ಪೆಷಲಿ ಏಬಲ್ಡ್ ಬಹುತೇಕ ನಾವು ಅದನ್ನ ಯಾರಿಗೂ ಕೂಡ ನಿರಾಕರಣೆ ಮಾಡಿಲ್ಲ. ಯಾರ್ಯಾರು ಹಾಕಿದಾರೋ ಎಲ್ಲೋ ಕೆಲವರು ಭಾಗವಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಅವ್ರ ಮೂಮೆಂಟೇ ಕಷ್ಟನ ಆ ಥರದ್ದೇನಾದ್ರು ಪರಿಸ್ಥಿತಿ ಇದ್ರೆ ಬಿಟ್ಟರೆ ಬಹುತೇಕ ಸ್ಪೆಷಲಿ ಏಬಲ್ಡ್ ಎಲ್ಲರಿಗೂ ಕೂಡ ನಾವು ಅವಕಾಶ ಮಾಡಿಕೊಟ್ಟಿದ್ವಿ 152 ಜನಕ್ಕೆ. ಹಾಬಿ ಆರ್ಟಿಸ್ಟ್ಗಳಿಗೆ 292 ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಪ್ರೊಫೆಷನಲ್ ಆರ್ಟಿಸ್ಟ್ಗಳು 769 ಜನ ಇದ್ದಾರೆ. ಆರ್ಟ್ ಇನ್ಸ್ಟಿಟ್ಯೂಷನ್ಸು 18 ಆರ್ಟ್ ಇನ್ಸ್ಟಿಟ್ಯೂಷನ್ಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದರಲ್ಲಿ ಯಾವ್ಯಾವ ರಾಜ್ಯದಿಂದ ಎಷ್ಟೆಷ್ಟು ಜನ ಅರ್ಜಿ ಹಾಕಿದ್ರು, ಅವರಿಗೆ ಎಷ್ಟು ಜನ ಹಾಕಿದ್ರು, ಎಷ್ಟು ಜನ ಯಾವ್ಯಾವ ರಾಜ್ಯದಿಂದ ಕನ್ಸಿಡರ್ ಮಾಡಿದ್ದೀವಿ ಅನ್ನೋ ವಿವರಗಳನ್ನು ನಿಮಗೆ ಈಗಾಗಲೇ ಕೊಟ್ಟಿದೆ. ಅದನ್ನು ಅವರು ಸುಮಾರು ಜೀವಮಾನದಲ್ಲಿ 7000 ಕಲಾಕೃತಿಗಳನ್ನ ರಚನೆ ಮಾಡಿದ್ದಾರೆ. ಅದರಲ್ಲಿ ಹಿಮಾಲಯ ಭಾರತ ದೇಶಕ್ಕೆ ಬಂದು ಸ್ವಲ್ಪ ಜಾಗ ಬಿಡ್ಯಾರ ಭಾರತ ದೇಶಕ್ಕೆ ಬಂದು ನೆಲೆಸಿದಂಥವ್ರು ಹಿಮಾಚಲ ಪ್ರದೇಶದ ಕುಲುನಲ್ಲಿ ಅವರು ಕುಲು ಬಣ್ಣದ ಹಬ್ಬ ಅಂತ ಕರೀಬೇಕಾರೆ ಫೆಸ್ಟಿವಲ್ ಆಫ್ ಕಲರ್ ಅಂತ.